ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ಸಣ್ಣ ವಿಷಯ, ಆದರೆ ಅದರಲ್ಲಿ ತುಂಬ ಭಾವನೆಗಳು ತುಂಬ ತುಂಬಿಕೊಂಡಿದೆ. ಏನು ವಿಷಯ ಅಂತ ಮುಂದೆ ಹೇಳ್ತೀನಿ ನೋಡಿ. ಮಂತ್ರಾಲಯಕ್ಕೆ ಬಂದಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವು. ಅದರಲ್ಲಿ 9 ಜನನ ಕೂರಿಸಿದ್ರು. 9 12 ಜನ 10 ಜನ ಡ್ರೈವರು ಸೇರಿ 12 ಜನ 11. ನಮ್ಮ ಜೊತೆಲಿ ಕೂತಿರೋರ್ದು ಸೇಮ್ ಸ್ಲಿಪ್ಪರ್ ಇತ್ತು. ನನ್ನ ಮನಸ್ಸಿಗೆ ಒಂದೇನೋ ಅನಿಸ್ಬಿಡುತ್ತೆ. ಅವ್ರ ಕಾಲಲ್ಲಿ ಸ್ಲಿಪ್ಪರ್ ನೋಡಿ ಅಂದ್ಕೊಂಡೆ ಏನಾದರೂ ಎಕ್ಸ್ಚೇಂಜ್ ಆಗ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ಅಯ್ಯೋ ಬಿಡು ಅಂತ. ಎಷ್ಟೋ ಸರಿ ಅಂದ್ಕೊಳ್ತೀನಿ ಹಂಗೆ ಮನ್ಸಿಗೆ ಅನಿಸಿದ ತಕ್ಷಣ ಅದನ್ನು ನಾನು ಮಾಡಿಬಿಡ್ಬೇಕು ಅಂತೀನಿ. ಆದರೂ ಒಂದು ಸ್ವಲ್ಪ ಸೋಂಬೇರಿತನ ಬಂದ್ಬಿಡುತ್ತೆ, ಮನಸ್ಸು ಏನೋ ಬೇರೆ ಕಡೆ ಹೋಗ್ಬಿಡುತ್ತೆ ನೋಡಿ. ಅವ್ರು ಫಸ್ಟ್ ಇಳಿದ್ರು, ಲಾಸ್ಟಲ್ಲಿ ನಾವು ಇಳಿದ್ವು ಆಟೋನ. ಇದು ಅವ್ರದ್ದು, ಈ ಸ್ಲಿಪ್ಪರ್ ಅವ್ರದ್ದು, ಇದು ನಂದು. ಅವರು ಬಳ್ಳಾರಿಯವರು. ಅವ್ರದ್ದು ಫೋನ್ ನಂಬರ್ ಆಗಲಿ ಅಡ್ರೆಸ್ ಆಗಲಿ ಏನೂ ಗೊತ್ತಿಲ್ಲ. ಈ ಸ್ಲಿಪ್ಪರ್ ನಾನು ಮೇ ತಿಂಗಳಲ್ಲಿ ತೊಗೊಂಡಿದ್ದೆ. ಈ ಮೇ ಬಂದರೆ 1 ವರ್ಷ ಆಗುತ್ತೆ. ಎಷ್ಟು ಜೋಪಾನವಾಗಿ ನಾನು ಎಲ್ಲ ವಸ್ತುನ ಜೋಪಾನವಾಗಿ ಇಟ್ಕೊಳ್ತೀನಿ, ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇದು 40 ಸೈಜು ನೋಡಿ. ಇದು ಸ್ವಲ್ಪ ದೊಡ್ಡದಿದೆ. ಇದು 39 ನನ್ನ ಸೈಜು. ಇದು ಕರೆಕ್ಟ್ ಇದೆ ನಂದು. ಆಮೇಲೆ ಸೌದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ನಾನು. ನನಗೂ ಹೊಟ್ಟೆ ಉರಿತಾ ಇದೆ, ಏನು ಮಾಡೋದು ನೋಡಿ. ಈ ಥರ ನನಗೆ ಅಯ್ಯೋ ಮೇಲೆ ನಾನು ಕಾಶಿಗೆ ಹೋಗ್ಬೇಕಾದ್ರೆ ನನ್ನ ಮಗಳು ಕೊಡಿಸಿದ್ದು ಸ್ಲಿಪ್ಪರು. ಅಮ್ಮ ಇದು ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದೊಂದೇ ಸ್ಲಿಪ್ಪರ್ ಇರೋದು ನನ್ನ ಹತ್ರ. ನಾನು 2-3 ಸ್ಲಿಪ್ಪರ್ ಎಲ್ಲ ಇಟ್ಕೊಳ್ಳೋಲ್ಲ ಅಲ್ಲ. ಇದನ್ನು ಕಿತ್ತೋದ್ಮೇಲೆ ನಾನು ಬೇರೆ ತೊಗೊಳ್ಬೇಕಾದ್ರೆ ನೋಡಿ. ಇವಾಗ ಇದು ನಂದು ಎಷ್ಟು ನನ್ನ ಹತ್ರ ಬಾಳಿಕೆ ಬಂತು. ಇದು ಲೆಫ್ಟದ್ದು ನಂದು, ರೈಟದ್ದು ಅವ್ರದ್ದು. ನೋಡಿ ಈ ಥರನೂ ನನ್ನ ಜೀವನ ನೋಡಿ. ಈ ಥರನೂ ಆಗುತ್ತೆ. ಏನು ಮಾಡೋದು ನೋಡಿ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಸುತ್ತಿ ಮುಖ ನೋಡಿ ಇಬ್ಬರದ್ದು ಹೆಂಗಾಗೋಗಿದೆ. ಸ್ಲಿಪ್ಪರ್ದೇ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ನೀವು ಏನಪ್ಪ ಅಂತೇಳ್ಬಿಟ್ಟು. ಯಾಕಂದರೆ ಇವಾಗ ಮೇ ಅಂದರೆ 10 ತಿಂಗಳಿಂದ ನನಗೆ ಎಷ್ಟು ಚೆನ್ನಾಗಿ ಬಾಳಿಕೆ ಬಂತು ಗೊತ್ತಾ. ರಫ್ಯೂಸು ಎಲ್ಲಿ ಹೋಗ್ಬೇಕಾದ್ರೆ ಅದೊಂದೇ ಸ್ಲಿಪ್ಪರ್ ನಾನು ಹಾಕ್ಕೊಳ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಬಂತು. ಇಲ್ಲಿ ಮಂತ್ರಾಲಯಕ್ಕೆ ಬಂದ್ಬಿಟ್ಟು ಅದೇನೋ ಗೊತ್ತಿಲ್ಲ, ಒಳ್ಳೇದಕ್ಕೋ ಕೆಟ್ಟದಕ್ಕೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋಣ. ನೆನ್ನೆ ಮಸಾಲೆ ಉರಿಬೇಕಾದ್ರೆ ಕೈ ಬೇರೆ ಸುಟ್ಟೋಯ್ತು ನೋಡಿ. ವೆಯ್ಟ್ ಲಾಸು ಅರ್ಜೆಂಟಾಗಿ ಹುರಿದ್ಬಿಟ್ಟು ಮಂತ್ರಾಲಯಕ್ಕೆ ಬರಬೇಕು ಅನ್ನೋ ಟೈಮ್ಗೆ ಆಯಿತು. ಬಳೆದು ಕಲರ್ ಬಿಟ್ಟಿದೆ, ನೀಲವೇಣಿ ಆಗೋಗ್ಬಿಟ್ಟಿದ್ದೀನಿ, ನೀಲಿ ಆಗೋಗಿದೆ, ವಿಷಕನ್ಯೆ ಆಗೋಗಿದ್ದೀನಿ ನಾನು. ಸ್ಲಿಪ್ಪರ್ದು ಈ ಥರ ಕತೆ ಆಗಿದೆ ನೋಡಿ. ನೀವು ಯಾರಾದರೂ, ನನಗೆ ಎಷ್ಟೋ ಸರಿ ಮನ್ಸಿಗೆ ಅಂದ್ಕೊಳ್ತೀನಿ ಇದೇನೋ ಆಗುತ್ತೆ ಅಂದಿದ ತಕ್ಷಣ ಮಾಡಿಬಿಟ್ರೆ ಸರಿ ಆಗುತ್ತೆ. ಒಂಚೂರು ಏನೋ ಅಯ್ಯೋ ಬಿಡು ಆಗುತ್ತೆ, ನನಗೆ ಗೊತ್ತು ಏನೋ ಆಗುತ್ತೆ ಇದರಿಂದ ಅಂತ ನನಗೆ ಮುಂಚೆನೇ ಗೊತ್ತಾಗುತ್ತೆ. ಆದರೂ ಸ್ವಲ್ಪ ಏನು ಮಾಡ್ತೀನಿ, ಲೇಸಿ ಆಗೋಗ್ತೀನಿ, ಸೋಂಬೇರಿತನ ಬಂದ್ಬಿಡುತ್ತೆ. ಏನೋ ಆ ವಿಷಯದಿಂದ ಬೇರೆ ವಿಷಯಕ್ಕೆ ಬಂದುಬಿಡ್ತೀನಿ, ಅಲ್ಲಿ ಎಡವಟ್ಟಾಗುತ್ತೆ. ಎಷ್ಟೋ ಸರಿ ಇದಾಗಿದೆ. ತಿರ್ಗಾ ನಾನು ಸರಿ ಮಾಡ್ಕೊಳ್ತಾ ಇಲ್ಲ. ಸರಿ ಮಾಡ್ಕೊಳ್ಬೇಕು. ಇದೊಂದು ವಿಷಯನ ಸರಿ ಮಾಡ್ಕೊಳ್ಬೇಕು. ಇದು ಚಪ್ಪಲಿ ವಿಷಯ ಸಣ್ಣ ಇರ್ಬೋದು, ಆದರೆ ಅದು ಇದಕ್ಕೆ ಹೋಗ್ಬೇಕಾದ್ರೆ, ಕಾಶಿಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಯಾವುದೋ ಗಟ್ಟಿ ಸ್ಲಿಪ್ಪರ್ ಇತ್ತು ಅಂದ್ಬಿಟ್ಟು ಪಾಪ ನನ್ನ ಮಗಳು ಪ್ರೀತಿಯಿಂದ ಆರ್ಡ್ರ್ ಮಾಡಿಕೊಟ್ಟಿದ್ದು. ಅಮ್ಮ ಇದು ಸಾಫ್ಟಾಗಿದೆ, ನಡೆಯೋಕ್ಕೆಲ್ಲ ಈಸಿ ಆಗುತ್ತೆ, ತೊಗೊಂಡೋಗ್ರಮ್ಮ ಹಾಕ್ಕೊಂಡೋಗಿ ಅಂತ ಕೊಡಿಸಿದ್ದು. ಅದು ಸ್ವಲ್ಪ ಎಕ್ಸ್ಚೇಂಜ್ ಆಯ್ತಲ್ಲ, ಚೆನ್ನಾಗಿತ್ತು ಅಂತೇಳಿ ಬೇಜಾರಾಯ್ತು ಅಷ್ಟೇ. ನೀವು ಯಾರಾದರೂ ಒಂದೇ ಥರ ಸ್ಲಿಪ್ಪರ್ ಇದ್ದಾಗ ಫಸ್ಟೇ ಜೋಪಾನ ಮಾಡ್ಕೊಂಬಿಡಿ. ಅದಕ್ಕೋಸ್ಕರ ಇದೊಂದು ಸಣ್ಣದು ವೀಡಿಯೋ ಮಾಡಿದೆ. ಮಂತ್ರಾಲಯದಲ್ಲೇ ಇದ್ದೀನಿ ನಾನು. ಇವತ್ತು ಭಾನುವಾರ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ನಾವು ಇವಾಗ ಇನ್ನೊಂದ್ಸರಿ ದರ್ಶನ ಮಾಡಿ 8 ಗಂಟೆಗೆ ಬಸ್ಸು. ಇವತ್ತು ಭಾನುವಾರ ಸಂಜೆ ಹೊರಟಿದ್ದೀವಿ. ನಾನು ಸುಗುಣ ಇದ್ದೀವಿ ನೋಡಿ. ಅವಳು ಹೆಂಗಾಗೋಗಿದ್ದಾಳೆ, ಬಿಸಿಲಿಗೆ ಸುತ್ತಿ ಕಪ್ಪಾಗೋಗಿದ್ದಾಳೆ. ನೀನು ಮುಖ ತೊಳೆಯೋಕ್ಕೆ ಎಲ್ಲೂ ಜಾಗ ಇಲ್ಲ, ಏನೂ ಇಲ್ಲ. ನಾವೇನು ತಂದಿಲ್ಲ, ಏನೂ ರೆಡಿ ಮಾಡ್ಕೊಂಡು ಬಂದಿಲ್ಲ. ಚಪ್ಪಲಿದೊಂದು ವಿಷಯ ಹೇಳಬೇಕಿತ್ತು. ಮಂತ್ರಾಲಯದಲ್ಲಿದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.